ನಿಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಮದುವೆ ಆಯ್ತಾ? ಒಂದು ಸ್ವಲ್ಪ ಜನ ಬಿಟ್ಟು ನಮ್ಮ ಇಬ್ರಿಗಾಗಿದೆ. ಲವ್ ಮ್ಯಾರೇಜಾ? ಇಲ್ಲೂ ಲವ್ ಮ್ಯಾರೇಜ್? ಹೌದು. ನಿಮ್ಮ ಗ್ರೂಪಲ್ಲೆಲ್ಲ ಲವ್ ಮ್ಯಾರೇಜ್ಗಳಾ? ಹಾ ಸರ್, ನಾವೆಲ್ಲ ಹೃದಯವಂತರು, ಪ್ರೀತಿಸೋದ್ರಲ್ಲಿ ಬಹಳ ದೊಡ್ಡವರು. ಯಾರು ಹುಡುಗಿಯರ ಹಾರ್ಟ್ ಥ್ರೋಬ್ ಇಲ್ಲಿ? ಸುನಿಲ್. ಪೂರ್ಣ ಸುನಿಲ್ ಸರ್ ಕೈ ಹೆಂಗ್ ಹೋಗ್ತಿದೆ ನೋಡಿ. ಅದೆಲ್ಲ ಒಂದು ಟೈಮ್ ಇತ್ತು ಸರ್, ಈಗೆಲ್ಲ ಟೈಮ್ ಇಲ್ಲ ಅದಕ್ಕೆ. ಏನಿತ್ತಾಗ? ಅಂದ್ರೆ ಪಾಪ ತುಂಬಾ ಜನ ಪ್ರೀತಿ ತೋರ್ಸೋರು, ಪ್ರೀತಿ ಹೇಳೋರು, ಪಾಪ ನೀನು ನೋಡೋಕ್ ಚೆನ್ನಾಗಿದೆ ಅಂತ. ಈಗೆಲ್ಲ ಹೇಳ್ತಾರೆ ಯಾಕೋ ಏಜ್ ಆಗೋಯ್ತು ನಿನಗೆ ಅಂತ. ನಾನು ವಾಪಸ್ ಹೇಳಕ್ಕಾಗಲ್ಲ, ನಿನ್ಗೂ ಏಜ್ ಆಗಿದೆ ಅಂತ. ಇದು ಸಖತ್ತಾಗಿದೆ ಇದು. ಯಾಕೆ ಅಂತ ನೀವು ನನ್ನ ಯಾಕೆ ನೋಡ್ತಾ ಇದ್ಯಾ? ಅವ್ರು ಕೇಳಿದ್ದು ಯಾಕೆ ಒತ್ತಾಯ ಮಾಡ್ತಾ ಇದೀರಾ ಅವನ್ಗೆ? ಕೇಳಿಗ ಅಲ್ಲ ಅವನಿಗೆ ಅವ್ನ ಮನೇಲಿ ಸುಳ್ಳು ಬಂದಿರೋದು ಇಲ್ಲಿಗೆ ಮನೆ ತಪ್ಪಿಸ್ಕೊಳಕ್ಕೆ, ನೀವು ಮನೇಲೂ ಅದೇ ಕೇಳಿ ಇಲ್ಲೂ ಅದೇ ಕೇಳಿ. ಈಗ ನಮ್ ತಾಯಿ ನೋಡ್ತಿದ್ರೆ ಹೌದು ಈಗ ಮದ್ವೆ ಆಗ್ತಾ ಇದೀನಿ, ತಾಯಿ ನೋಡ್ತಿಲ್ಲ ಅಂದ್ರೆ ಬೇರೆ ತರ. ಓ ಹಂಗೆ ಸರ್. ಏನ್ ಗೊತ್ತಾ, ಇವಾಗ ಇರೋ ಪರಿಸ್ಥಿತಿಗೆ ಅಂದ್ರೆ ನಾವು ಅನ್ಕೊಂಡಿರೋ ಎಲ್ಲವೂ ಕರೆಕ್ಟಾಗಿ ಎಲ್ಲ ಗಟ್ಸುತ್ತೆ ಅಂತ ಆಗಿ ಒಂದು 10 ವರ್ಷದಿಂದ ನಾವ್ ಯಾವ್ದು ಅದೇ ಮಾತಾಡ್ಕೊತಿದ್ವಿ. ಈಗಿರೋದು ಒಂದು 10 ವರ್ಷದಿಂದ ಇದ್ದೀರಾ ಮಜಾ ಇರ್ತಿತ್ತಲ್ಲ ಅನ್ಸುತ್ತೆ ಅವಾಗ. ಸೊ ಆ 10 ವರ್ಷದಿಂದ ಆಗಿದ್ದಿದ್ರೆ, ಆ 10 ವರ್ಷದಿಂದ ನಮ್ಮಲ್ಲೂ ಬೇರೆ ತರ ಆದ್ರೆ ಪ್ರೀತಿ ಬಗ್ಗೆ ಈ ತರನೇ ಎಕ್ಸ್ಪೆಕ್ಟೇಷನ್ ಇರ್ಬೇಕು, ಅದೆಲ್ಲ ಅವಾಗಿತ್ತು. ಇವಾಗ ತುಂಬಾ ಚೆನ್ನಾಗಿ ಕೂತ್ಕೊಂಡು ಮಾತಾಡೋರು ಬೇಕು, ಅಂದ್ರೆ ಸ್ಪಂದಿಸೋರು ಬೇಕು. ಸೊ ಆ ತರದ್ದೇನೋ ಒಂದು ಕಾಣ್ತಾ ಇರುತ್ತೆ. ಸಿಂಪಲ್ ಥಿಂಗ್ಸ್ ಅಟ್ರಾಕ್ಟ್ ಮೋರ್.